ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ಗಳ ನೋಡುವ ಫ್ಯಾನ್ಸ್ಗಳೇ ರೆಡಿಯಾಗಿ. ಇವತ್ತು ನಾನು ಟಾಪ್ 5 ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ಗಳನ್ನು ತಗೊಂಡು ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಪ್ 5 ಯಲ್ಲಿ ಬರುತ್ತಿರುವಂತಹ ವೆಬ್ ಸೀರೀಸ್ ತುಂಬ ಭಯಾನಕವಾಗಿದ್ದು, ಈ ಕಥೆಯು ಒಬ್ಬ ತಾಯಿಯದ್ದಾಗಿದ್ದು, ಅವಳ ಮಗಳು ಐಶು ಅವಳಿಗೆ ಮಾತನಾಡಲು ಮತ್ತು ಕಿವಿ ಕೇಳಿಸುತ್ತಿರಲಿಲ್ಲ. ಅವಳ ಜೊತೆ ಚೆನ್ನೈನ ಒಂದು ಅಪಾರ್ಟ್ಮೆಂಟಲ್ಲಿ ಶಿಫ್ಟ್ ಆಗ್ತಾಳೆ. ಆದರೆ ಆ ಅಪಾರ್ಟ್ಮೆಂಟಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮಿಸ್ಟರಿ ಇರುತ್ತೆ. ಸುಮಾರು 20 ವರ್ಷಗಳ ಹಿಂದೆ ಒಂದು ಫ್ಯಾಮಿಲಿಯನ್ನು ಆ ಅಪಾರ್ಟ್ಮೆಂಟಲ್ಲಿ ಸಾಯಿಸಿರುತ್ತಾರೆ. ಆದರೆ ಒಂದು ಚಿಕ್ಕ ಹುಡುಗನನ್ನು ಮಾತ್ರ ಬದುಕಿರುತ್ತಾನೆ. ಈ ಮರ್ಡರ್ ಮಿಸ್ಟ್ರಿ ಈಗಿನವರೆಗೂ ಸಾಲ್ವ್ ಆಗಿರುವುದಿಲ್ಲ. ಇದರ ಮಧ್ಯೆ ಐಶು ಕಾಣೆಯಾಗಿ ಬಿಡ್ತಾಳೆ. ಅದ ನಂತರ ಪ್ರಿಯಾ ಅವಳನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾಳೆ. ಐಶು ಎಲ್ಲಿ ಆದರೂ ಕಳೆದು ಹೋದಳ ಅಥವಾ ಯಾರಾದರೂ ಕಿಡ್ನಾಪ್ ಮಾಡಿದ್ರ? ಪ್ರಿಯಾ ಅವಳನ್ನು ಹುಡುಕ್ತಾಳೆ. ಏನು ಈ ಅಪಾರ್ಟ್ಮೆಂಟ್ನ ಹಂಟಿಂಗ್ ಮಿಸ್ಟರಿ ಅಂತ ಈ ಸೀರೀಸ್ನಲ್ಲಿ ನೋಡಬಹುದಾಗಿದೆ. ಟಾಪ್ 5 ಯಲ್ಲಿ ಬರುತ್ತಿರುವಂಥ ಕಣ್ಣ ಮುಚ್ಚಿ ವೆಬ್ ಸೀರೀಸ್ ಇದಾಗಿದ್ದು, ಇದರಲ್ಲಿ ಕೇವಲ 5 ಎಪಿಸೋಡ್ಗಳಿದ್ದು ಒಂದೊಳ್ಳೆ ಸೀರೀಸ್ ಇದಾಗಿದ್ದು, ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆ ಮಿಸ್ಟರಿ ಸ್ಟೋರಿಯನ್ನು ಈ ಸೀರೀಸ್ನಲ್ಲಿ ನೋಡಬಹುದಾಗಿದೆ. ಈ ಸೀರೀಸ್ನ ಒಂದೊಂದು ಎಪಿಸೋಡ್ಗಳು ಥ್ರಿಲ್ಲಿಂಗ್ ಫೀಲ್ ಅನ್ನು ಹೈ ಮಾಡ್ತಾ ಹೋಗುತ್ತವೆ. ಕ್ಲೈಮ್ಯಾಕ್ಸ್ನಲ್ಲಿ ತುಂಬಾ ಟ್ವಿಸ್ಟ್ ಅನ್ನು ನೋಡಬಹುದಾಗಿದ್ದು, ಕಥೆಯ ಒಳಗಡೆ ಬಂದರೆ ಒಬ್ಬ ಸೈಕೋ ಒಬ್ಬರಂತೆ ಹಲವಾರು ಜನರನ್ನು ಸಾಯಿಸ್ತಾ ಬರ್ತಿರ್ತಾನೆ. ನಂತರ ಒಬ್ಬ ಪೊಲೀಸ್ ಆಫೀಸರ್ನ ವೈಫ್ ಮಿಸ್ಸಿಂಗ್ ಆಗ್ತಾರೆ. ನಂತರ ಅವನಿಗೆ ಈ ಮರ್ಡರ್ ಮಿಸ್ಟ್ರಿಯನ್ನು ಸಾಲ್ವ್ ಮಾಡಬೇಕಾಗುತ್ತದೆ. ಇದರಲ್ಲಿ ಈ ಮಾಸ್ಟರ್ ಮೈಂಡ್ ಸೈಕೋ ಅವನ ಏನ್ ಮಾಡ್ತಾನೆ? ಈ ಆಫೀಸರ್ ಆ ಸೈಕೋ ಕಿಲ್ಲರ್ನ ಮೋಟಿವ್, ಕೊಲೆ ಮಾಡುವ ಪ್ಯಾಟರ್ನ್ ಕಂಡು ಹಿಡಿಯುತ್ತಾರಾ ಮತ್ತು ಕೊಲೆಗಾರನ ಕಂಡು ಹಿಡಿತಾರಾ ಅನ್ನೋದು ಈ ಸೀರೀಸ್ನ ಸ್ಟೋರಿಯಾಗಿದ್ದು, ಟಾಪರ್ನಲ್ಲಿ ಇರು ದುರವನ್ ಸೀರೀಸ್ IMDb 7.8 ರೇಟಿಂಗ್ ಅಲ್ಲಿ ಬರುತ್ತಿದ್ದು, ಸೈಕೋ ಥ್ರಿಲ್ಲಿಂಗ್ ಮೂವಿ ತರಹ ಅನುಭವವನ್ನು ನೀವು ನೋಡಬೇಕು ಅಂದ್ಕೊಂಡಿದ್ರೆ ಈ ಸೀರೀಸ್ ನೋಡಬಹುದು. ಸೀರೀಸ್ನಲ್ಲಿ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಸ್ಟೋರಿಯನ್ನು ನೋಡಬಹುದಾಗಿದೆ. ವಿಡಿಯೋಗೆ ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಮರ್ಡರ್ ಮಿಸ್ಟ್ರಿ ಸೀರೀಸ್. ಇದನ್ನು ನೋಡಿದ ಮೇಲೆ ಫ್ಯಾನ್ ಆಗೋಗ್ತೀರಾ. ಈ ಕಥೆಯು ಒಂದು ಹಳ್ಳಿಯದ್ದಾಗಿದ್ದು, ಅಲ್ಲಿನ ಕಾಡಿಗೆ ಯಾರಾದರೂ ಹೋದರೆ ವಿಚಿತ್ರವಾಗಿ ಮರ್ಡರ್ ಆಗ್ತಾ ಇರ್ತಾರೆ. ನೀವು ಬೇರೆ ಯಾವ ಮೂವಿ ಮತ್ತು ಸೀರೀಸ್ನಲ್ಲಿ ನೋಡಿರುವುದಿಲ್ಲ. ಈ ಸಾವಿನ ರಹಸ್ಯ ಮುಂದೆ ಹೋಗ್ತಾನೆ ಇರುತ್ತದೆ. ಪೊಲೀಸ್ ಅವರ ಒಬ್ಬ ಸೀನಿಯರ್ ಆಫೀಸರ್ನ ಮರ್ಡರ್ಸ್ ಮಿಸ್ಟರಿಯನ್ನು ಸಾಲ್ವ್ ಮಾಡಲು ಕಳಿಸುತ್ತದೆ. ಅಲ್ಲಿನ ಜನರು ಹೇಳ್ತಾ ಇರ್ತಾರೆ, ಈ ಸಾವುಗಳನ್ನು ವನರಾಕ್ಷಸಿ ಎನ್ನುವ ಭೂತ ಮಾಡ್ತಾ ಇದೆ ಅಂತ. ಆದರೆ ಯಾರೂ ನೋಡಿರುವುದಿಲ್ಲ. ಆದರೆ ನಮ್ಮ ಹೀರೋ ನಂಬೋದಿಲ್ಲ. ಎವಿಡೆನ್ಸ್ ಹುಡುಕೊಂಡು ಹೋಗ್ತಾನೆ ಇರ್ತಾನೆ. ಈ ಆಫೀಸರ್ ಈ ಮರ್ಡರ್ ಮಿಸ್ಟರಿಯನ್ನು ಸಾಲ್ವ್ ಮಾಡ್ತಾರಾ ಅನ್ನೋದೇ ಈ ಸೀರೀಸ್ನಲ್ಲಿ ನೋಡಬಹುದಾಗಿದೆ. 7.2 IMDb ರೇಟಿಂಗ್ನಲ್ಲಿ ಟಾಪ್ 3 ನಲ್ಲಿ ಬರುತ್ತಿರುವಂತಹ ಇನ್ಸ್ಪೆಕ್ಟರ್ ರಿಷಿ ವೆಬ್ ಸೀರೀಸ್ ಇದಾಗಿದ್ದು, ಇದರಲ್ಲಿ ಟೋಟಲ್ 10 ಎಪಿಸೋಡ್ಗಳಿವೆ. ವನರಾಚಿಯ ಕಾನ್ಸೆಪ್ಟ್ ಮತ್ತು ಮರ್ಡರ್ ಮಿಸ್ಟರಿಗಳಿಂದ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾನೆ ಹೋಗುತ್ತದೆ. ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದಾಗಿದೆ. ಟಾಪ್ 2 ನಲ್ಲಿ ಒಂದೊಳ್ಳೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರುವಂತಹ ವೆಬ್ ಸೀರೀಸ್ ಇದಾಗಿದ್ದು, ಕಥೆಯಲ್ಲಿ ಒಂದು ಪ್ಲಾನೆಡ್ ಮಾಸ್ ಮರ್ಡರ್ ಎಕ್ಸಿಕ್ಯೂಟ್ ಆಗುತ್ತದೆ. ಅದರಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಮಾತ್ರ ಬದುಕಿರ್ತಾನೆ. ಆದರೆ ಅವನಿಗೆ ಮರುವಿನ ಕಾಯಿಲೆ ಇರುತ್ತದೆ. ಅದರಿಂದ ಅವನು ಯಾವುದೇ ವಿಷಯಗಳು ನೆನಪಿರುವುದಿಲ್ಲ. ಅದರಿಂದ ಪೊಲೀಸರು ಇವನನ್ನೇ ಆರೋಪಿ ಅಂತ ಪರಿಗಣಿಸಿ ಇವನೇ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಇವನ ಮಗಳು ಅವನನ್ನು ನಿರಪರಾಧಿ ಅಂತ ಕಾಪಾಡ್ತಾಳ ಅನ್ನೋದೇ ಈ ಸೀರೀಸ್ನ ಸ್ಟೋರಿಯಾಗಿದ್ದು, 7.6 IMDb ರೇಟಿಂಗಲ್ಲಿ ಟಾಪ್ 2 ನಲ್ಲಿ ಬರುತ್ತಿರುವಂತಹ ನವೆಂಬರ್ ಸ್ಟೋರಿ ಇದಾಗಿದ್ದು, ಇದರಲ್ಲಿ ಟೋಟಲ್ 7 ಎಪಿಸೋಡ್ಗಳಿದ್ದು, ಮರ್ಡರ್ ಮಿಸ್ಟ್ರಿಯನ್ನು ವಯಸ್ಸಾದ ವ್ಯಕ್ತಿಗೆ ಕನೆಕ್ಟ್ ಮಾಡಿ ಒಂದೊಂದು ಸಸ್ಪೆನ್ಸ್ ಸ್ಟೋರಿಗಳು ನಿಮ್ಮನ್ನು ಸೀರೀಸ್ನಲ್ಲಿ ಎಂಗೇಜಿಂಗ್ ಆಗಿ ಇಡುತ್ತವೆ. ತಮನ್ನಾ ಭಾಟಿಯಾ ಅವರ ಆಕ್ಟಿಂಗ್ ನ್ಯಾಚುರಲ್ ಆಗಿ ಬಂದಿದ್ದು, ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಸಿಗುತ್ತದೆ. ಇವಾಗ ಮಾತಾಡೋಣ ಟಾಪ್ 1 ನಲ್ಲಿ ಇರುವ ವೆಬ್ ಸೀರೀಸ್ನ ಬಗ್ಗೆ. ಕಥೆಯಲ್ಲಿ ಒಂದು ಹಳ್ಳಿಯ ಒಂದು ಫ್ಯಾಕ್ಟರಿ ಸುಟ್ಟು ಭಸ್ಮವಾಗುತ್ತದೆ. ಮತ್ತೊಂದು ಕಡೆಯಲ್ಲಿ ಒಂದು ಹುಡುಗಿ ಕಾಣೆಯಾಗ್ತಾಳೆ. ಈ ಎರಡು ಮಿಸ್ಟರಿ ಕೇಸ್, ಫ್ಯಾಕ್ಟರಿಯನ್ನು ಯಾರು ಸುಟ್ಟರು ಮತ್ತು ಹುಡುಗಿಯನ್ನು ಯಾರು ಕಿಡ್ನಾಪ್ ಮಾಡಿದರು, ಒಂದೊಳ್ಳೆ ಇನ್ವೆಸ್ಟಿಂಗ್ ಸ್ಟೋರಿಯನ್ನು ಈ ಸೀರೀಸ್ನಲ್ಲಿ ಹುಟ್ಟುಹಾಕುತ್ತದೆ. ಒಂದೊಂದು ಸಸ್ಪೆನ್ಸ್ ಟ್ವಿಸ್ಟ್ಗಳು ಅಲ್ಲಲ್ಲಿ ಕಾಣಬಹುದಾಗಿದೆ. ಆದರೆ ಕ್ಲೈಮ್ಯಾಕ್ಸ್ನ ಟ್ವಿಸ್ಟಲ್ಲಿ ತುಂಬ ಮಜಾ ಸಿಗುತ್ತದೆ. 8.2 ರೇಟಿಂಗ್ನಲ್ಲಿ ಸುಜಲ್ ದ ವರ್ಟೆಕ್ಸ್ ಟಾಪ್ 1 ರಲ್ಲಿ ಬರುತ್ತಿದ್ದು, ನನ್ನ ಫೇವರೇಟ್ ವೆಬ್ ಸೀರೀಸ್ ಇದಾಗಿದ್ದು, ಸ್ಟಾರ್ಟಿಂಗ್ನಿಂದಲೇ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನು ಕ್ರಿಯೇಟ್ ಮಾಡ್ತಾ ನಮ್ಮನ್ನು ಪೂರ್ತಿಯಾಗಿ ಸೀರೀಸ್ನಲ್ಲಿ ಎಂಗೇಜಿಂಗ್ ಆಗಿ ಹಿಡಿದಿಟ್ಟುಕೊಳ್ಳುತ್ತದೆ. ಪ್ರೈಮ್ ವಿಡಿಯೋದಲ್ಲಿ ಸಿಗುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.